चतुर्वदनो ब्रह्मा द्विबाहुरपरो हरिः अफाललोचनः शम्भुः भगवान् बादरायणः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ बादरायण शङ्करौ। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृते सततम् सन्निधत्ताम् मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ वन्दे तम् सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। तदाहम् सम्प्रदायज्ञम् संयमीन्द्रम् तदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत्पूज्य पादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्याम् नमः। नमो नमः सद्गुरु पादुकाभ्याम्। ತತ್ವಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ವಿಚಾರವಾದಿಗಳು ವಸ್ತುತಂತ್ರಜ್ಞಾನ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿ ವಾರ ಶುಕ್ರವಾರ 2025ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ 29ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ
ಸುಗಮ ವ್ಯಾಖ್ಯಾನದ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸುಗಮ ಎನ್ನುವ ವ್ಯಾಖ್ಯಾನ ವಿಚಾರ ಪ್ರಧಾನವಾಗಿರುವ ವ್ಯಾಖ್ಯಾನ, ವಸ್ತುತಂತ್ರ ಜ್ಞಾನ ಪ್ರಧಾನವಾಗಿರುವಂತಹ ಗ್ರಂಥವಿದು. ಪರಮ ಪೂಜ್ಯ ಪ್ರಾತಃಸ್ಮರಣೀಯರು ಕನ್ನಡ ಶಂಕರರು 20ನೇ ಶತಮಾನದ ಅಭಿನವ ಶಂಕರರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಉಭಯ ಭಾಷಾ ಪ್ರವೀಣರು, ಉಭಯ ಮಾರ್ಗ ಪ್ರವೀಣರು. ಕರ್ತೃತಂತ್ರ ಸಾಧನೆಗಳನ್ನು ಸೊಗಸಾಗಿ ವಿವರಿಸಿದ್ದಾರೆ. ಹೇಗೆ ಸಂಧ್ಯಾ ವಂದನೆ ಮಾಡಬೇಕು, ಹೇಗೆ ಜಪವನ್ನ ಮಾಡಬೇಕು, ಹೇಗೆ ಪೂಜೆಯನ್ನ ಮಾಡಬೇಕು, ಹೇಗೆ ಗುರು ಭಕ್ತಿಯನ್ನು ಬೆಳೆಸಿಕೊಳ್ಬೇಕು, ಹೀಗೆ ಯಜ್ಞಾದಾನ ತಪಸ್ಸಿನ ಬಗ್ಗೆಯೂ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರ ತಲೆ ಮೇಲೆ ಮೆರೆಯುತ್ತಿರುವಂತ ವಸ್ತು ತಂತ್ರಜ್ಞಾನ, ಕರ್ಮದ ಸಂಬಂಧವಿಲ್ಲದ ಸಾರ್ವತ್ರಿಕವಾಗಿರುವ ವಸ್ತು ತಂತ್ರಜ್ಞಾನ ಅಂದ್ರೇನು, ವಿಚಾರ ಕ್ರಮ ಎಂದರೇನು, ಅವಿದ್ಯೆಯ ಸ್ವರೂಪವೇನು, ಅಧ್ಯಾಸವೆಂದರೆ ಏನು, ಅಧ್ಯಾಸವನ್ನ ಕಳೆದುಕೊಳ್ಳಬೇಕಾದರೆ ಮಾಡಬೇಕಾಗಿರುವ ಸಾಧನ ಬ್ರಹ್ಮಜ್ಞಾನ ಪ್ರಾಪ್ತಿ, ಇದನ್ನೂ ತಿಳಿಸಿಕೊಟ್ಟಿದ್ದಾರೆ. ಪರಮಾಶ್ಚರ್ಯ ನೋಡಿ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕರ್ತೃತಂತ್ರ ಸಾಧನಗಳನ್ನು ತಿಳಿಸುವುದರಲ್ಲೂ ನಿಸ್ಸೀಮರು. ಅದಕ್ಕಿಂತ ಭಿನ್ನವಾಗಿರುವ ವಸ್ತುತಂತ್ರ ಜ್ಞಾನೋಪದೇಶವನ್ನ ಮಾಡುವುದರಲ್ಲೂ ಸಮರ್ಥರಾಗಿದ್ದಾರೆ ಅಂತ ತಿಳಿಸುತ್ತಾ ಇವತ್ತಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಕನ್ನಡ ಗ್ರಂಥದಲ್ಲಿ 120ನೇ ಪುಟ. ಇದರಲ್ಲಿ 3ನೇ ಪಂಕ್ತಿ ಶುರು ಮಾಡ್ತಾ ಇದ್ದೆ, ನೋಡ್ಕೊಳ್ಳಿ. ತಸ್ಮಾತ್ ಯುಕ್ತಿತೋಪಿ ನಾಸ್ತಿ ಸಂಸ್ಕಾರಾವಶೇಷ. ಮೂಲಾವಿದ್ಯಾವಾದಿಗಳು ಒಂದು ಮಾತನ್ನು ಹೇಳ್ತಾರೆ, ಬ್ರಹ್ಮವಿದ್ಯೆಯಿಂದ ಸ್ಥೂಲ ವಿದ್ಯಾ ನಾಶವಾಗಿ ಬಿಡುತ್ತದೆ. ಯಾವುದರ ಅಧ್ಯಾಸ? ಅಧ್ಯಾಸಕ್ಕೆ ಹೆಸರು ಸ್ಥೂಲ ವಿದ್ಯಾ. ಇದು ಹತ್ತಿಯಂತೆ ನಾಶವಾಗುತ್ತೆ. ಆದರೆ ಸಂಸ್ಕಾರ ರೂಪದಿಂದಿರುವಂತ ಮೂಲ ವಿದ್ಯಾ ಕೇವಲ ಬ್ರಹ್ಮವಿದ್ಯೆಯಿಂದ ತೊಡಗುವುದಿಲ್ಲ. ಅದಕ್ಕಾಗಿ ಸಾಯುವವರೆಗೂ ಕೂಡ ಕೆಲವು ಪ್ರಸಂಖ್ಯಾನಾದಿ ಸಾಧನಗಳನ್ನ ಬ್ರಹ್ಮಜ್ಞಾನಿಗಳು ಮಾಡುತ್ತಿರಬೇಕು ಅನ್ನುತ್ತಾರೆ. ಇದು ಶಾಂಕರ ಭಾಷ್ಯ ಬಹಿರ್ಭೂತವಾಗಿದೆ, ಶ್ರುತಿ ಭಾಷ್ಯವಾಗಿದೆ ಮತ್ತು ಯುಕ್ತಿ ಭಾಷ್ಯವೂ ಆಗಿದೆ, ಅನುಭವ ಭಾಷ್ಯವೂ ಆಗಿದೆ ಅಂತ ತೋರ್ಸ್ಕೊಟ್ರು. ಬ್ರಹ್ಮವಿದ್ಯಾ ಉಂಟಾದ ಕೂಡಲೇ ಅವಿದ್ಯೆಯು ತನ್ನ ಕಾರ್ಯ ಸಮೇತವಾಗಿ ಸಂಪೂರ್ಣವಾಗಿ ಬಾಧಿತವಾಗುತ್ತದೆ. ಬ್ರಹ್ಮಜ್ಞಾನದಿಂದ ಅವಿದ್ಯೆಯು ನಾಶವಾಗುವುದಿಲ್ಲ, ಮತ್ತೇನು, ಬಾಧಿತವಾಗಿ ಬಿಡುತ್ತದೆ. ನಾಶವಾದ್ರೆ ಪುನಃ ಬರುವುದು. ನಿಮ್ಮ ಮನೆ ತೋಟದಲ್ಲಿದೆ, ಸುತ್ತಲೂ ಹುತ್ತಾ ಇದೆ, ನಿಮ್ಮ ಮನೆ ಬಳಿ ನಾಗರಹ ಬಂದು ಬಿಟ್ಟಿತ್ತು. ಆ ಬಂದಿದ್ದಂತಹ ನಾಗರಹವನ್ನ ಉಪಾಯದಲ್ಲಿ ಮನೆಯಿಂದ ಹೊರಗಡೆ ಹತ್ತಿ ಬಿಟ್ರೆ ಪುನಃ ನಾಳೆ ಬರ್ಬೋದು. ಹೊಟ್ಟೆನೋ ಬರ್ತಾ ಇದೆ, ಔಷಧಿ ನುಂಗ್ದ, ಹೋಯ್ತು, ಪುನಃ ಬರ್ಬೋದು. ನಾಶವಾದದ್ದು ಪುನಃ ಬರಬಹುದು. ಅದಕ್ಕೆ ನಶ ಅದರ್ಶನೆ ಅಂತ ಸಾಧು. ಕಣ್ಣಿಗೆ ಕಾಣಿಸದಂತೆ ಆದರೆ ನಾಶ. ಬಾಧ ಎನ್ನುವ ಮಾತಿಗೆ ಹಿಂದೆಯೂ ಇರಲಿಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಜ್ಞಾನೋದಯವಾದ ಬಳಿಕ ಬ್ರಹ್ಮಜ್ಞಾನಿಗೆ ಉಂಟಾಗುವ ನಿಶ್ಚಯವೇನು? ನಾನು ಹಿಂದೆಯೂ ಸಂಸಾರಿಯಲ್ಲ, ಇಂದೂ ಸಂಸಾರಿಯಲ್ಲ, ಮುಂದೆಯೂ ಸಂಸಾರಿಯಲ್ಲ. ಹಿಂದೆಯೂ ಅಜ್ಞಾನವಿರಲಿಲ್ಲ, ಈಗೂ ಅಜ್ಞಾನವಿಲ್ಲ,
ಮುಂದೆಯೂ ಅಜ್ಞಾನ. ಇಲ್ಲಿ ಬಾಧ ಅಂತ ಅವಿದ್ಯಾ ವಿದ್ಯೆಯ ಬಾಧಿತ ಭವತಿ ಅಂತ ತೋರಿಸ್ಕೊಟ್ಟು, ಆದ್ದರಿಂದ ಸಂಸ್ಕಾರಾವಶೇಷವಾದವು ಸರಿಯಲ್ಲ ಅಂತ ಆಯ್ತು. ಇವತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ. ಇದನ್ನ ಸಹಸ್ರಾರು ಜನ ವಿಚಾರ ಮಾಡಿ, ಎಲ್ಲಾ ವಿದ್ವಾಂಸರು ಸೇರಿಕೊಂಡು ತುಂಬಾ ಶ್ರದ್ಧಾ ಭಕ್ತಿಯಿಂದ ವಿಚಾರ ಮಾಡಬೇಕಾಗಿರುವಂತಹ ಗ್ರಂಥ ಸುಗಮ ಗ್ರಂಥ. ಮುಂದಕ್ಕೆ ಹೋಗೋಣ. ಪುಟ ಸಂಖ್ಯೆ 120, 3ನೇ ಪಂಕ್ತಿ. ಯದಪ್ಯಾಹು ಸಂಸ್ಕಾರವಾದಿನಃ ಪಿತ್ತೋಪಹತೇಂದ್ರಿಯಾಣಾಂ ಗುಣಮಾಧುರ್ಯ ಜ್ಞಾನೇ ಸತ್ಯಪಿ ತಿಕ್ತತಾ ಬುದ್ಧಿ ಅನುವೃತ್ತಿವತ್ ವಿದ್ಯೆಯ ಅವಿದ್ಯಾನಾಶೇ ಸತ್ಯಪಿ ತತ್ಸಂಸ್ಕಾರಾನುವೃತ್ತಿ ಅವಕಲ್ಪತೆ ಇತಿ ತನ್ನ. ಅಬ್ಬ ನೋಡಿ, ಪರಮ ಪೂಜ್ಯ ಜ್ಞಾನಿ ವರೇಣ್ಯರು ಜೀವನ್ಮುಕ್ತರು ಆಗಿರುವಂತ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೂಲ ವಿದ್ಯಾವಾದಿಗಳ ಎಲ್ಲ ವಿಚಾರವನ್ನು ಅನುವಾದ ಮಾಡಿಕೊಂಡು ಅದು ಸರಿಯಲ್ಲ. ಮೂಲ ವಿದ್ಯಾವಾದವು ಮುಮುಕ್ಷುಗಳಿಗೆ ಅಡ್ಡದಾರಿ ಹಿಡಿಸ್ತಾ ಇದೆ. ಶಾಂಕರ ಭಾಷ್ಯದಲ್ಲಿ ತಿಳಿಯಾಗಿ ಅವಿದ್ಯೆಯು ವಿದ್ಯೆಯಿಂದ ಬಾಧಿತವಾಗಿ ಬಿಡುತ್ತದೆ, ಬಾಧಿತವಾದ ಮೇಲೆ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ಮೂಲ ವಿದ್ಯಾವಾದಿಗಳು ಸಂಸ್ಕಾರ ಉಂಟು ಅಂತೆಲ್ಲ ಹೇಳ್ತಾ ಇದ್ರು. ಅದು ತಪ್ಪು ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಮೂಲ ವಿದ್ಯಾವಾದಿಗಳ ಮತ್ತೊಂದು ವಿಷಯ, ಮತ್ತೊಂದು ವಾದ ಏನು ನೋಡಿ. ಬ್ರಹ್ಮವಿದ್ಯೆಯಿಂದ ಅವಿದ್ಯೆಯು ನಾಶವಾಯಿತು, ಸಂತೋಷ. ಅವಿದ್ಯೆ ಯಾವುದು? ಕಾರ್ಯಭೂತವಾಗಿರುವ ಜೊಳ್ಳಾದ ಅಧ್ಯಾಸ ನಾಶವಾಯಿತು. ಆದರೆ ಇನ್ನೊಂದಿದೆ, ಗಟ್ಟಿಯಾಗಿರುವಂತಹದ್ದು, ಅದು ಮೂಲಾವಿದ್ಯಾ. ಅದು ನಾಶವಾಗುವುದಿಲ್ಲ ಎನ್ನುವುದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ, ಸೊಗಸಾಗಿದೆ. ಆ ದೃಷ್ಟಾಂತವನ್ನ ಪೂಜ್ಯ ಸದ್ಗುರು ಖಂಡನೆ ಮಾಡ್ತಾ ಇದ್ದಾರೆ. ಯದಪ್ಯಾಹು ಸಂಸ್ಕಾರವಾದಿನಃ ಮೂಲ ವಿದ್ಯಾವಾದಿನಃ, ಸಂಸ್ಕಾರವಾದಿಗಳಾದ ಮೂಲ ವಿದ್ಯಾವಾದಿಗಳು ಇನ್ನೂ ಮತ್ತೊಂದು ವಿಚಾರವನ್ನ ಏನ್ ಹೇಳ್ತಾ ಇದ್ದಾರೋ, ಯತ್ ಅಪಿ ಆಹೋ, ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಮೂಲ ವಿದ್ಯಾವಾದಿಗಳು. ಏನು? ಪಿತ್ತೋಪಹತ ಇಂದ್ರಿಯಾನ, ಪಿತ್ತೇನ ಉಪಹತಾನಿ ಇಂದ್ರಿಯಾಣಿ ಯೇಷಾಂ ತೇ ಪಿತ್ತೋಪಹತ ಇಂದ್ರಿಯಾಃ ತೇಷಾಂ. ತುಂಬಾ ಚೆನ್ನಾಗಿ ಉದಾಹರಣೆ. ಒಬ್ಬ ಮನುಷ್ಯನಿಗೆ ಪಿತ್ತ ಜಾಸ್ತಿ ಆಗಿಬಿಟ್ಟಿದೆ. ಆ ಪಿತ್ತ ನೆತ್ತಿಗೇರಿದ್ದರಿಂದ ನಾಲಿಗೆ ರುಚಿ ಬರ್ತಾ ಇಲ್ಲ. ಅವನಿಗೆ ಪಿತ್ತೋಪಹತ ಇಂದ್ರಿಯ ಅಂತ ಹೇಳ್ತು. ಕಣ್ಣು, ಕಿವಿ, ನಾಲಿಗೆ ಎಲ್ಲದನ್ನು ಪಿತ್ತ ಜಾಸ್ತಿ ಆಗ್ಬಿಟ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಪ್ರಕೃತ ನಾಲಿಗೆ ವಿಚಾರ. ಯಾವ ಮನುಷ್ಯನಿಗೆ ಪಿತ್ತೋದ್ರೇಕವಾಗಿ ನಾಲಿಗೆ ರುಚಿ ಹೊಟ್ಟೋಗಿದೆಯೋ ಅಂತವನಿಗೆ ಗುಣಮಾಧುರ್ಯ ಜ್ಞಾನೇ ಸತ್ಯಪಿ, ಅವನಿಗೆ ನಾಲಿಗೆಯಲ್ಲಿ ಬೆಲ್ಲವನ್ನು ತಿನ್ನುವಾಗ ಅದು ವಜ್ಜ ಕಾಣಿಸ್ತಾ ಇದೆ. ತಿಕ್ತ ಅಂದ್ರೆ ಒಗಟು, ಬಿಟರ್, ಅಯ್ಯೋ ತುಂಬಾ ಕಹಿಯಾಗಿದೆ ಅಂತಾರೆ. ಹಾಲಿಗೆ ಸಕ್ಕರೆ ಹಾಕೊಟ್ಟಿದ್ದೇವೆ, 1 ಲೋಟ ಹಾಲು 6 ಚಮಚ ಸಕ್ಕರೆ ಹಾಕೊಟ್ಟಿದ್ದೆ, ತುಂಬಾ ಸಿಹಿಯಾಗಿದೆ. ಅವನು ಹೇಳ್ತಾನೆ ತುಂಬಾ ಕಹಿಯಾಗಿದೆ ಅಂತಾನೆ. ಈಗ ಅವನಿಗೆ ಗುಣಮಾಧುರ್ಯ ಜ್ಞಾನವಿದೆಯೋ ಇಲ್ವಾ? ಅವನು ಸುಮಾರು 40 ವರ್ಷದ ಮನುಷ್ಯ, ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಗೊತ್ತಿದೆ ಅವನಿಗೆ. ಬೆಲ್ಲವು ಸಿಹಿಯಾಗಿದೆ,
ಸಕ್ಕರೆ ಸಿಹಿಯಾಗಿದೆ ಎನ್ನುವಂತ ಜ್ಞಾನವಿದ್ದರೂ ಗುಣ ಮಾಧುರ್ಯ ಜ್ಞಾನೇ ಸತ್ಯಪಿ ಶರ್ಕರ ಮಾಧುರ್ಯ ಜ್ಞಾನೇ ಸತ್ಯಪಿ. ಅವನು ಇಲ್ಲಿಯವರೆಗೆ ಸಾವಿರಾರು ಸಲ ಸಕ್ಕರೆ ತಿಂದಿಯಾನೆ, ಸಾವಿರಾರು ಸಲ ಬೆಲ್ಲ ತಿಂದಿಯಾನೆ. ಅವನಿಗೆ ಜ್ಞಾನವಿದೆ ಏನಂತ, ಈ ಬೆಲ್ಲ ಸಿಹಿಯಾಗಿದೆ ಅಂತ ಗೊತ್ತು, ಬೆಲ್ಲವು ಸಿಹಿಯಾಗಿದೆ ಎನ್ನುವಂತ ಜ್ಞಾನವಿದ್ದರೂ ಅವನಿಗೆ, ಯಾರಿಗೆ, ಪಿತ್ತೋಪಹತ ಇಂದ್ರಿಯಸ್ಯ, ಪಿತ್ತ ಜಾಸ್ತಿ ಆಗಿಬಿಟ್ಟು ನಾಲಿಗೆಲ್ಲ ರುಚಿ ಕಳ್ಕೊಂಡ್ಬಿಟ್ಟಿದೆ ಅಂತವನಿಗೆ ತಿಕ್ತತಾ ಬುದ್ಧಿ ಅನುವೃತ್ತಿವತ್. ಬೆಲ್ಲವನ್ನು ತಿಂದರೂ ಸಹಿತ ಹೇಗೆ ಆ ಬೆಲ್ಲವು ಅವನಿಗೆ ತಿಕ್ತತಾ ಬುದ್ಧಿ, ಅಯ್ಯೋ ಬೆಲ್ಲ ಯಾಕೋ ಕಹಿಯಾಗಿದೆ ಕಣ್ರಿ ಅಂತಾನೆ. ಅವನಿಗೆ ಗೊತ್ತಿಲ್ವಾ ಏನಂತ, ಬೆಲ್ಲ ಕಹಿಯಲ್ಲ, ಬೆಲ್ಲ ಸಿಹಿಯಾಗಿದೆ ಎನ್ನುವ ಜ್ಞಾನವಿದ್ದರೂ, ಜ್ಞಾನವೇನೋ ಇದೆ, ಆದರೆ ತಿಕ್ತತಾ ಬುದ್ಧಿ, ಆ ಪಿತ್ತವಿರುವವರೆಗೂ ಕೂಡ ಒಂದು ವಾರ ಬೆಲ್ಲ ಹೇಗಿದೆ, ತುಂಬಾ ಒಗಚಾಗಿದೆ, ತುಂಬಾ ಕಹಿಯಾಗಿದೆ ಎನ್ನುವಂತ ಅನುಭವವು ಅನುವೃತ್ತವಾಗ್ತಾ ಇದೆ ಅಲ್ವೇ. ಅದೇ ರೀತಿಯಲ್ಲಿ ತಿಕ್ತತಾ ಬುದ್ಧಿ ಅನುವೃತ್ತಿವತ್, ಎಲ್ಲಿಯವರೆಗೆ ಅವನ ನಾಲಿಗೆಗೆ ಪಿತ್ತ ಅಂಟ್ಕೊಂಡಿದ್ಯೋ ಅಲ್ಲಿವರೆಗೂ ಕೂಡ ಬೆಲ್ಲ ಕಹಿಯಾಗಿದೆ ಅನ್ನಿಸ್ತಾ ಇದೆ. ಅದಕ್ಕೇನ್ ಮಾಡ್ಬೇಕು, ತಿಕ್ತತ ಹೋಗುವುದಕ್ಕಾಗಿ ಗುಳಿಗೆ ನುಂಗ್ಬೇಕು, ಇನ್ನೇನೋ ಮಾಡ್ಬೇಕು, ತಿಕ್ತತ ಹೋಯ್ತು. ಆಮೇಲೆ ಅರ್ಥ ಆಯ್ತು ಬೆಲ್ಲ ಸಿಹಿಯಾಗಿದೆ ಅಂತ. ಬೆಲ್ಲ ತಿಂದ್ರೆ ಸಿಹಿಯಾಗಿದೆ ಅಂತ ಹೇಳ್ತಾರೆ. ಅದರಂತೆ ಅಂದ್ಬಿಟ್ರು. ತಾತ್ಪರ್ಯ ನೋಡಿ, ಅವನಿಗೆ ಜ್ಞಾನವಾಗಿದೆ ಏನಂತ, ಬೆಲ್ಲ ಸಿಹಿಯಾಗಿದೆ ಗೊತ್ತು, ಆದರೆ ಆ ಪಿತ್ತ ದೋಷದಿಂದ ನಾಲಿಗೆಯಲ್ಲಿ ಸಿಹಿಯಾಗಿರುವಂತ ಬೆಲ್ಲ ತುಂಬಾ ಕಹಿಯಾಗಿ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ವಿದ್ಯೆಯ ಅವಿದ್ಯಾನಾಶೇ ಸತ್ಯಪಿ, ಒಬ್ಬ ಮುಮುಕ್ಷ ಸಾಧಕನಿಗೆ, ಯತಿವರೇಣ್ಯನಿಗೆ ಶಮದಮಾದಿ ಸಾಧನಗಳಿಂದಲೂ ವಿವೇಕ ವೈರಾಗ್ಯಾದಿ ಸೌಭಾಗ್ಯದಿಂದಲೂ ವೇದಾಂತ ವಿಚಾರವನ್ನು ಮಾಡುತ್ತಿರುವುದರಿಂದಲೂ ಕೂಡ ಅರ್ಥವಾಗಿದೆ ಏನಂತ, ನಾನು ದೇಹವಲ್ಲ, ಮರ್ತ್ಯನಾದ ಶರೀರ ನಾನಲ್ಲ, ಅವಿದ್ಯ ಎನ್ನುವಂತ ನಾಶವಾಯಿತು. ವಿದ್ಯೆಯ ಬ್ರಹ್ಮವಿದ್ಯಾ ಬಂತು, ಬ್ರಹ್ಮವಿದ್ಯೆಯಿಂದ ಅವಿದ್ಯಾ ನಾಶವಾಯಿತು. ಅವಿದ್ಯಾ ನಾಶವಾದರೂ ಸಹಿತ ಅವಿದ್ಯಾನಾಶೇ ಸತ್ಯಪಿ ಸಂಸ್ಕಾರಾನುವೃತ್ತಿ. ನೋಡಿ, ಅವಿದ್ಯೆಯ ಸಂಸ್ಕಾರ ಅವನಿಗೆ ಅನುವೃತ್ತವಾಗುತ್ತಿದೆ. ಅವಿದ್ಯಾ ಹೋಯ್ತು, ಅವಿದ್ಯಾ ಸಂಸ್ಕಾರ ಇದೆ. ಬೆಲ್ಲ ಸಿಹಿ ಅಂತ ಗೊತ್ತು, ಬೆಲ್ಲ ಸಿಹಿ ಅಲ್ಲ ಅಂತ ತಿಳ್ಕೊಂಡಿಲ್ಲ, ಆದ್ರೂ ಕೂಡ ಆ ತಿಕ್ತದ ದೋಷ ನಾಲ್ಗೆ ಮೇಲೆ ಅದು ಹೋಗ್ಬೇಕಾದ್ರೆ ಏನೋ ಮಾಡ್ಬೇಕು. ಅದೇ ರೀತಿಯಲ್ಲಿ ಬ್ರಹ್ಮವಿದ್ಯೆಯಿಂದ ಆತ್ಮವಿದ್ಯೆಯಿಂದ ಅವಿದ್ಯೆಯ ನಾಶವಾದ ಮೇಲೂ ಅದರ ಸಂಸ್ಕಾರ ಅನುವೃತ್ತಿಯಾಗುತ್ತದೆ ಎನ್ನುವುದು ಹೊಂದುತ್ತದೆ. ಅವನಿಗೆ ಹೋಗಿರುವಂತ ಅವಿದ್ಯ ಜೊಳ್ಳಾದ ಅವಿದ್ಯ, ಹತ್ತಿಯಂತಿರುವ ಅವಿದ್ಯ, ಅದಕ್ಕೇನಿತ್ತು ಸ್ಥೂಲಾವಿದ್ಯ ಅಥವಾ ಕಾರ್ಯಾವಿದ್ಯ ಹೋಯಿತು, ಆದರೆ ಕಾರಣಾವಿದ್ಯ ಹೋಗಿಲ್ಲ. ಕಾರಣಾವಿದ್ಯ ಸಾಯುವವರೆಗೂ ಇರುತ್ತೆ. ಅದು ಹೋಗ್ಬೇಕಾದ್ರೆ ಏನಾದ್ರೂ ಮಾಡ್ತಾ ಇರ್ಬೇಕು. ಬಹಳ ದೃಷ್ಟಾಂತ ಚೆನ್ನಾಗಿದೆ, ಏನ್ ಬೇಕಾದ್ರೂ ದೃಷ್ಟಾಂತ ಕೊಡಬಹುದು. ಕೇವಲ ದೃಷ್ಟಾಂತದಿಂದ ತತ್ವ ನಿರ್ಣಯವಾಗುವುದಿಲ್ಲ. ಉದಾಹರಣೆ ಕೊಡ್ತೇನೆ. ಒಂದು ಕಬ್ಬಿಣದ ಸಲಾಕಿ ಇದೆ, ಕಬ್ಬಿಣದ ಕಂಬಿ 4 ಅಡಿ ಉದ್ದ ಇದೆ, 1 ಇಂಚ್ ದಪ್ಪ ಇದೆ, ಸುಮಾರು 2 kg ತೂಕ ಇದೆ. ಅದು ಸುತ್ತಲೂ ಹತ್ತಿ ಹಾಕ್ಬಿಟ್ಟಿದೆ, ಹತ್ತಿ ಸುತ್ತಿದ್ದೇವೆ, ಅದರ ಸುತ್ತಲೂ ಕೂಡ ಹತ್ತಿ ಸುತ್ತ ಬಿಟ್ಟಿದ್ದೇವೆ. ಆ ಕಬ್ಬಿಣ ಕಾಣಿಸ್ತಾ ಇಲ್ಲ, ಬೆಂಕಿ ಬಿತ್ತು.
ಬೆಂಕಿ ಬಿದ್ದಾಗ ಹತ್ತಿ ಎಲ್ಲ ಸುಟ್ಟೋಯ್ತು. ಆ ಕಂಬಿ ಸುಟ್ಟೋಯ್ತಾ? ಅದಕ್ಕೆ ಅದು ಸ್ಥೂಲಾವಿದ್ಯಾ. ಹತ್ತಿಯಂತೆ ಎಳ್ಳಾಗಿರುವ ಅಧ್ಯಾಸ ಹೋಯ್ತು. ಕಬ್ಬಿಣದಂತೆ ಗಟ್ಟಿಯಾಗಿರುವಂತಹ ಮೂಲಾವಿದ್ಯಾ ಹೋಗಿಲ್ಲ. ದೃಷ್ಟಾಂತ. ಏನು ಪ್ರಯೋಜನವಿಲ್ಲ ಇಲ್ಲಿ. ಇದು ಮೂಲಾವಿದ್ಯಾವಾದಿಗಳ ವಾದ. ನಾವು ಎಷ್ಟು ಚೆನ್ನಾಗಿ ಬರೀತಾರೆ ಪೂಜ್ಯ ಸದ್ಗುರುಗಳು. ಬಾ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಂ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ. ಯದಪ್ಯಾಹು ಮೂಲಾವಿದ್ಯಾವಾದಿನಃ ಅವಿದ್ಯಾ ಸಂಸ್ಕಾರವಾದಿನಃ. ಹೀಗೆಂದು ಮೂಲವಿದ್ಯಾವಾದಿಗಳು ಸಂಸ್ಕಾರವಾದಿಗಳು ಹೇಳುತ್ತಾರಲ್ಲ. ಏನಂತ? ಪಿತ್ತೋಪಹತ ಇಂದ್ರಿಯಸ್ಯ. ಏಕವಚನ ಮಾಡೋಣ. ಒಬ್ಬ ಮನುಷ್ಯನಿಗೆ ಪಿತ್ತ ಜಾಸ್ತಿ ಆಗಿಬಿಟ್ಟು ಇಂದ್ರಿಯಗಳಲ್ಲಿ ಪಿತ್ತ ಸೇರ್ಕೊಂಡ್ಬಿಟ್ಟಿದೆ ಅಂತ ಮನುಷ್ಯನಿಗೆ ಗುಣಮಾಧುರ್ಯ ಜ್ಞಾನೇ ಸತ್ಯಪಿ ಬೆಲ್ಲವು ಸಿಹಿಯಾಗಿದೆ ಎನ್ನುವಂತ ಜ್ಞಾನವು ಇದ್ದರೂ ಸಹಿತ ಪಿತ್ತೋದ್ರೇಕನಾಗಿರುವುದರಿಂದ ತಿಕ್ತತಾ ಬುದ್ಧಿ ಅನುವರ್ತತೆ. ಬೆಲ್ಲವು ತಿಂದಾಗ ಕಹಿಯಾಗಿದೆ, ಬೆಲ್ಲ ಕಹಿಯಾಗಿದೆ ಬೇಡ ಅಂತಾನೆ. ಅವನಿಗೆ ಗೊತ್ತಿಲ್ವಾ ಏನಂತ ಬೆಲ್ಲ ಸಿಹಿಯಾಗಿದೆ ಅಂತ? MSc ಮಾಡಿ ಕೆಮಿಸ್ಟ್ರಿ ಪ್ರೊಫೆಸರ್ ಅವನು. MS ಮಾಡ್ಕೊಂಡು ದೊಡ್ಡ ಸರ್ಜನ್. ಇನ್ನೊಬ್ಬ ಒಳ್ಳೆ ಚೀಫ್ ಎಂಜಿನಿಯರು. ಅವನು ದಡ್ಡನ? ಗೊತ್ತಿದೆ. ಏನಂತ? ಬೆಲ್ಲ ಸಿಹಿಯಾಗಿದೆ. ಗುಣ ಮಾಧುರ್ಯ ಜ್ಞಾನೇ ಸತಿ ಅಪಿ. ಬೆಲ್ಲವು ಸಿಹಿಯಾಗಿದೆ ಎನ್ನುವಂತ ಜ್ಞಾನವು ಇದ್ದರೂ ಸಹಿತ, ಇದು ಪೂರ್ವ ಪಕ್ಷ, ತಿಕ್ತತಾ ಬುದ್ಧಿ ಅನುವೃತ್ತಿ. ಅವನಿಗೆ ಪಿತ್ತವಿರುವುದರಿಂದ ಬೆಲ್ಲವನ್ನು ತಿಂದಾಗ ಕಹಿಯಾಗಿದೆ ಎನ್ನಿಸ್ತಾ ಇದೆ. ಬೆಲ್ಲ ಸಿಹಿ ಅಂತ ಗೊತ್ತು, ಕಹಿಯಲ್ಲ ಅಂತ ಗೊತ್ತು. ಇವಾಗ ಏನಾಗಿದೆ? ಕಹಿ ಅಂತ ಗೊತ್ತಾನೆ. ಹಾಗೆ ಸಂಸ್ಕಾರ. ತಿಕ್ತತಾ ಬುದ್ಧಿ ಅನುವೃತ್ತಿವತ್ ಯಾವತ್ ಪರ್ಯಂತಂ ತಸ್ಯ ಪಿತ್ತೋದ್ರೇಕ ವರ್ತತೆ ತಾವತ್ ಪರ್ಯಂತಂ ಜಿಹ್ವಾಯಾಂ ತಿಕ್ತತಾ ಬುದ್ಧಿ ಅನುವರ್ತತೆ. ಕರೆಕ್ಟ್, ಸರಿ. ಬೆಲ್ಲ ಸಿಹಿ ಅಂತ ಗೊತ್ತಿದ್ದರೂ ನಾಲಿಗೆಗೆ ಆ ಪಿತ್ತೋದ್ರೇಕವಿರುವಾಗ ಕಹಿ ಕಾಣಿಸ್ತಾ ಇದೆ. ಅದರಂತೆ ವಿದ್ಯೆಯ ಅವಿದ್ಯಾನಾಶೇ ಸತ್ಯಪಿ. ವಿದ್ಯೆಯಿಂದ ಅವಿದ್ಯೆಯು ನಾಶವಾಗಿದ್ದರು. ಅವಿದ್ಯಾ ಎನ್ನುವ ಮಾತಿಗೆ ಮೂಲಾವಿದ್ಯಾ ಅಂತ ಅರ್ಥವಲ್ಲ. ಮತ್ತೇನು? ಅಧ್ಯಾಸ, ಅಜ್ಞಾನ. ಅಧ್ಯಾಸವು ನಾಶವಾಗಿದ್ದರು ತತ್ ಸಂಸ್ಕಾರಾನುವೃತ್ತಿ. ಆ ಅವಿದ್ಯೆಯ ಸಂಸ್ಕಾರ ಇದೆಲ್ಲ. ಯಾವ ಮೂಲಾವಿದ್ಯೆಯಿಂದ ಅವಿದ್ಯಾ ಹುಟ್ಟಿದೆಯೋ ಆ ಬೀಜಭೂತವಾದ ಕಾರಣವಾದ ಮೂಲಭೂತವಾದಂತ ಅವಿದ್ಯೆಯ ಸಂಸ್ಕಾರವು ಅನುವೃತ್ತಿಯಾಗುತ್ತದೆ ಎನ್ನುವ ವಾದವು ಅವಕಲ್ಪತೆ ಹೊಂದುತ್ತದೆ. ಒಳ್ಳೆ ಉದಾಹರಣೆ ಕೊಟ್ಬಿಟ್ಟು, ಬೆಲ್ಲದ ಉದಾಹರಣೆ ಕೊಟ್ಬಿಟ್ಟು ಹೇಗೆ ನಾಲಿಗೆಗೆ ತಿಕ್ತತಾ ಇರುತ್ತದೆಯೋ ಅದೇ ರೀತಿ ಅವಿದ್ಯಾ ಹೋಯ್ತು. ಅವಿದ್ಯಾ ಇಲ್ಲ, ಅವಿದ್ಯಾ ಸಂಸ್ಕಾರ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಮೂಲಾವಿದ್ಯಾವಾದಿಗಳ ವಾದವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತರಸ್ಪರ್ಶಿಯಾಗಿ ಅರ್ಥ ಮಾಡಿಕೊಂಡು ಅನುವಾದ ಮಾಡಿ ಕನ್ನಡ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಏನ್ ಹೇಳ್ತಾರೋ ಅದು ಸರಿಯಲ್ಲ. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಸುವುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು
ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವುದಿಲ್ಲದ ಜಗದೋಳಿಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ. ಇನಿ ಸತಿಶಯ ವಿರದ ಅನುಪಾಧಿಕದ ಅರಿವಿನದಿರುವೆನಗೆ ಘನತರ ತಮರೆಂಬಿಲ್ಲದ. ಇನಿ ಸತಿಶಯ ವಿರದ ಅನುಪಾಧಿಕದ ಅರಿವಿನದಿರುವೆನಗೆ ಘನತರ ತಮರೆಂಬಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ. ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ.
ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆ ಇದು ಜಗದೋಳು ಎಲ್ಲರ ಬಾಧಿಪುದು ಎಲ್ಲರ ಬಾಧಿಪುದು ಎಲ್ಲರ ಬಾಧಿಪುದು. ಗಂಧ ಯಾಕೆ ಅಂದ್ರೆ ತತ್ರ ಪಿತ್ತೋದ್ರೇಕಕಾರಿತ ತಿಕ್ತತಾ ಪ್ರತಿಭಾಸ ದೃಷ್ಟಾಂತೆ ನತು ಅಜ್ಞಾನವಶಾತ್. ಎಷ್ಟು ಸೂಕ್ಷ್ಮ ವಿಚಾರಗಳು ಇದು, ಬಹಳ ಬಹಳ ಸೂಕ್ಷ್ಮ ವಿಚಾರ ಮಾಡ್ತಾ ಇದ್ದಾರೆ. ಆ ದೃಷ್ಟಾಂತವೇ ಸರಿಯಲ್ಲ. ಏಕೆಂದರೆ ಅವನಿಗೆ ತಿಕ್ತತಾ ಪ್ರತಿಭಾಸ, ನಾಲಿಗೆಯ ಮೇಲೆ ಬೆಲ್ಲವನ್ನು ಇಟ್ಟಾಗ ಕಹಿ ಎನ್ನುವಂತ ತೋರ್ತಾ ಇದೆಯಲ್ಲ, ಇದು ಅಜ್ಞಾನದಿಂದ ತೋರ್ತಾ ಇದೆಯಾ? ಅಲ್ಲ. ಯಾದ್ದರಿಂದ ತೋರ್ತಾ ಇದೆ? ಪಿತ್ತೋದ್ರೇಕ ಕಾರಿತ, ಪಿತ್ತ ಉದ್ರೇಕ ಕಾರಿತ, ತಿಕ್ತತಾ ಭ್ರಮ, ತಿಕ್ತತಾ ಪ್ರತಿಭಾಸ. ಅವನಿಗೆ ನಾಲಿಗೆಯಲ್ಲಿ ಕಹಿ ಬೆಲ್ಲ ಕಾಣಿಸುತ್ತಿರುವಂತಹದ್ದು ಅಜ್ಞಾನದಿಂದ ಅಲ್ಲ, ಮತ್ಯಾದ್ದರಿಂದ ಪಿತ್ತೋದ್ರೇಕದಿಂದ ಉದ್ರೇಕ ಜಾಸ್ತಿ ಆಗ್ಬಿಡಿದೆ. ಪಿತ್ತ ತುಂಬಾ ತಲೆ ತಿರುಗ್ತಾ ಇದೆ, ಕೂತೋಕಾಗ್ತಾ ಇಲ್ಲ, ನನಗೆ ಈ ರೂಮ್ ಎಲ್ಲ ತಿರುಗ್ತಾ ಇದೆ ಅಂತಾನೆ. ಪಿತ್ತ ಜಾಸ್ತಿ. ಪಿತ್ತೋದ್ರೇಕದಿಂದ ಅವನಿಗೆ ಬೆಲ್ಲ ಕಹಿಯಾಗಿ ತೋರ್ತಾ ಇದೆಯೇ ಹೊರತುವೆ ಅಜ್ಞಾನದಿಂದ ಅಲ್ಲ. ಹೌದಾ? ತಿಕ್ತತಾ ಪ್ರತಿಭಾಸ ದೃಷ್ಟಾಂತೆ. ಮೂಲ ವಿದ್ಯಾವಾದಿಗಳು ಯಾವ ದೃಷ್ಟಾಂತವನ್ನ ಕೊಟ್ಟು ಬೆಲ್ಲ ಸಿಹಿ ಎನ್ನುವಂತ ಜ್ಞಾನವಿದ್ದರೂ ಅವನಿಗೆ ಪಿತ್ತೋದ್ರೇಕವಾಗಿರೋದ್ರಿಂದ ನಾಲಿಗೆ ಬೆಲ್ಲ ಇದ್ರೆ ಕಹಿಯಾಗಿ ತೋರ್ತಾ ಇದೆ ಅಂತ ಹೇಳ್ತಾರೋ, ಆ ದೃಷ್ಟಾಂತದಲ್ಲಿ ತಿಕ್ತತಾ ಎನ್ನುವಂತಹದ್ದು ಕಹಿ ಒಗಜು ಎನ್ನುವಂತಹದ್ದು ತೋರುವುದಕ್ಕೆ ಕಾರಣ ಅಜ್ಞಾನವ ಪಿತ್ತೋದ್ರೇಕವ. ಅಜ್ಞಾನ ಅಂತ ಗೊತ್ತಿಲ್ಲ, ಬೆಲ್ಲವನ್ನ ಕಹಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅಜ್ಞಾನ ಆದ್ರೆ ಕಹಿಯಾಗಿ ತೋರ್ತಾ ಇದೆ ಅಂತ ಅಲ್ಲ. ಅವನಿಗೆ ಗೊತ್ತು ಕಹಿಯಾಗಿಲ್ಲ, ಬೆಲ್ಲ ಸಿಹಿಯಾಗಿದೆ ಅಂತ ಚೆನ್ನಾಗಿ ಗೊತ್ತು. ಆದರೂ ಕೂಡ ಚಿತ್ತದ ಯಾಕೆ ತೋರ್ತಾ ಇದೆ ಅಂತ ಕೇಳಿದ್ರೆ ಪಿತ್ತೋದ್ರೇಕ ಕಾರಿತ, ಪಿತ್ತೋದ್ರೇಕದಿಂದ ಉಂಟು ಮಾಡಲ್ಪಟ್ಟದ್ದು, ಪಿತ್ತೋದ್ರೇಕದಿಂದ ಉಂಟಾಗಿರುವಂತಹ ಪರಿಣಾಮ ಯಾವುದು? ತಿಕ್ತತ ಪ್ರತಿಭಾಸ ದೃಷ್ಟಾಂತೆ. ಇಷ್ಟೇ ಬರ್ತವೆ. ನತು ಅಜ್ಞಾನವಶಾತ್, ಅಜ್ಞಾನದಿಂದ ದಡ್ಡತನದಿಂದ ಅವನು ಬುದ್ಧಿವಂತನಲ್ಲವಾದ್ದರಿಂದ ಬೆಲ್ಲವನ್ನ ಕಹಿ ಎಂದು ತಿಳ್ಕೊಂಡಿದೆ. ಅವನಿಗೆ ಗೊತ್ತು ಬೆಲ್ಲ ಸಿಹಿ ಕಹಿಯ ಕಾಣಿಸ್ತಾ ಇದೆಯಲ್ಲ, ಹಾಗಾದ್ರೆ ಬೆಲ್ಲ ಕಹಿಯಾಗಿರ್ಬೇಕು ಅಂತ ತಿಳ್ಕೊಂಡಿಯಾನ? ಖಂಡಿತ ಬುದ್ಧಿವಂತ. ಅಜ್ಞಾನ ನಿಮಿತ್ತವಾಗಿ ಅಜ್ಞಾನ ವಶದಿಂದ ಅವನಿಗೆ ಚಿತ್ತತಾ ಪ್ರತಿಭಾಸ ಕಹಿಯಾಗಿದೆ ಎನ್ನುವಂತಹದ್ದು ತೋರ್ತಾ ಇದೆ. ನಹಿ ನೋಡಿ ಗುರುಗಳ ವ್ಯಾಖ್ಯಾನ, ನಹಿ ನೋ 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 ಗುಣ ತಿಕ್ತ ಏವೇತಿ ಭ್ರಮೋಸ್ತಿ. ಅವನಿಗೆ
ಅವನು ಬುದ್ಧಿವಂತ, 40 ವರ್ಷ MSc ಮಾಡಿದ್ದಾನೆ, 4 ಮನೆ ಕಟ್ಟಿದ್ದಾನೆ, ಒಳ್ಳೆ ಕಾಂಟ್ರಾಕ್ಟರು, ಒಳ್ಳೆ ಡಾಕ್ಟರು, ಒಳ್ಳೆ ಸೈಂಟಿಸ್ಟು, ಒಳ್ಳೆ ಬಿಸಿನೆಸ್ ಮ್ಯಾನ್. ಅವನಿಗೆ ಗೊತ್ತಿದೆ ಏನಂತ, ಬೆಲ್ಲ ಸಿಹಿ ಅಷ್ಟು ದಡ್ಡನೆ, ಬೆಲ್ಲ ಕಹಿಯಾಗಿದೆ ಎಂದು ತಿಳಿಯುವಷ್ಟು ದಡ್ಡನಲ್ಲ. ಗುಡಃ ಬೆಲ್ಲವು ತಿಕ್ತ ಏವ, ಬೈ ನೇಚರ್ ಜಾಗರಿ ಬಿಟ್ಟರ್ ಅಂತ ತಿಳ್ಕೊಂಡಿದ್ದಾನ. ಬೇವಿನಕಾಯಿ ಕಹಿ, ಹಾಗಲಕಾಯಿ ಕಹಿ, ಬೆಲ್ಲ ಸಿಹಿ. ಅವನಿಗೆ ಬೆಲ್ಲವು ತಿಕ್ತ ಏವ ಕಹಿ ಆಗಿದೆ ಎನ್ನುವಂತ ಭ್ರಮ ಇಲ್ಲ. ಯಾಕೆ? ಬುದ್ಧಿವಂತ, ವ್ಯವಹಾರ ಚಿತ್ರ, ಅಡಿಗೆ ಭತ್ತ. ದಿನ ಅಡಿಗೆ ಮಾಡ್ಬೇಕಾದ್ರೆ ಪಾಯಸಕ್ಕೆ ಬೆಲ್ಲ ಹಾಕ್ತಾನ. ಯಾಕೆ? ಸಿಹಿ ಮಾಡ್ಬೇಕು ಅಂತ. ಅಡಿಗೆ ಭಟ್ಟನಿಗೆ ಪಿತ್ತ ಏರಿದಾಗ ಅವನಿಗೆ ನಾಲ್ಗೆ ಕಹಿ ಕಾಣಿಸ್ತಾ ಇದೆ. ಈ ಕಹಿ ಅವನಿಗೆ ಗೊತ್ತಿದೆ ಕಹಿ ಅಲ್ಲ ಅಂತ. ನಹಿ ಗುಡಃ ತಿಕ್ತ ಏವೇತಿ ಭ್ರಮೋಸ್ತಿ, ಬೆಲ್ಲವು ಕಹಿ ಆಗಿ ತಿಕ್ತ ಏವ, ಸ್ವಭಾವದಿಂದ ಬೆಲ್ಲವು ಕಹಿ ಆಗಿದೆ ಎನ್ನುವಂತ ಭ್ರಮವು ಅವನಿಗೆ ಇಲ್ಲ. ಭ್ರಮ ಅಂದ್ಬಿಟ್ಟು ಗುರು, ಎಷ್ಟು ಚೆನ್ನಾಗಿದೆ ಸ್ವಾಮಿ, ನನಗೆ ಬ್ರಹ್ಮಾನಂದ ಆಗ್ತಾ ಇದೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎಷ್ಟು ನಿರ್ವಂಚನೆಯಿಂದ, ಎಷ್ಟು ನ್ಯಾಯಬದ್ಧವಾಗಿ ಪೂರ್ವ ಪಕ್ಷಿಗಳ ಅಭಿಪ್ರಾಯವನ್ನು ಅನುವಾದ ಮಾಡಿಕೊಂಡು ತಪ್ಪು ಅಂತ ತೋರಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಈ ಗ್ರಂಥವನ್ನ ಓದುತ್ತಿರುವಂತಹ ನಾವುಗಳೇ ನಿಜವಾಗಿಯೂ ಮುಮುಕ್ಷಿಗಳು, ನಿಜವಾಗಿಯೂ ನಾವು ಸದ್ಗುರುಗಳು, ನಾವೇ ಮಹಾತ್ಮರು, ನಾವೇ ತಪಸ್ವಿಗಳು, ನಮ್ಮನ್ನು ನಾವೇ ತಿಳ್ಕೋಬೇಕು. ಮುಂದಕ್ಕೆ ಹೋಗ್ತೇನೆ. ಗುಡಃ ಬೆಲ್ಲವು ತಿಕ್ತ ಏವ, ಕಹಿ ಆಗಿದೆ ಎಂದು ಅವನಿಗೆ ನಹಿ ಭ್ರಮೋಸ್ತಿ, ಭ್ರಮವಿಲ್ಲ. ಮುಂದೆ ನಾಪಿ ಗುಡಮಾಧುರ್ಯ ಜ್ಞಾನಾಭಾಸೇನ ತಿಕ್ತತಾ ಬುದ್ಧಿ ಶಕ್ಯತೆ ಅಪನೋದಯಿತು. ಬಾ ಇನ್ನೊಂದು ಮಾತು, ಅವನಿಗೆ ನಾಲ್ಗೆ ತುಂಬಾ ಕಹಿ ಆಗ್ಬಿಟ್ಟಿದೆ, ಜ್ವರ ಬಂದಿದೆ, ಪಿತ್ತ ಜಾಸ್ತಿ ಆಗಿದೆ, 15 ದಿವಸ ಪಿತ್ತ ಜ್ವರ ಆಗ್ತಾ ಇದೆ. ನಾಲಿಗೆಯಲ್ಲಿ ಬೆಲ್ಲ ಕಹಿ ಎನ್ನುವಂತ ಅನುಭವ ಆಗ್ತಾ ಇದೆ. ಇದು ಗುಡಮಾಧುರ್ಯ ಜ್ಞಾನಾಭಾಸೇನ. ಮನೆಯವರು ಹೇಳ್ತಾರೆ, ಬೆಲ್ಲ ಸಿಹಿ ಆಗಿದೆ ಕಣ್ರಿ, ಬೆಲ್ಲವನ್ನ ಸಿಹಿ ಆಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಗುಡವು ಮಧುರವಾಗಿದೆ, ಬೆಲ್ಲಕ್ಕೆ ಸಿಹಿ ಇದೆ ಎನ್ನುವಂತ ಜ್ಞಾನಾಭಾಸದಿಂದ ಎಲ್ಲರೂ ಹೇಳ್ತಾರೆ ಬೆಲ್ಲ ಕಹಿಯೆಲ್ಲ ಸಿಹಿ ಆಗಿದೆ, ಅವನಿಗೂ ಗೊತ್ತಿದೆ. ಆ ಹೇಳಿದ್ದರಿಂದ ಪಿಕ್ತತಾ ಬುದ್ಧಿ ಹೋಯ್ತಾ? ನನಗೆ ಗೊತ್ತಿದೆ ಕಣ್ರಿ, ನೀವು ಹೇಳ್ಬೇಕಾಗಿಲ್ಲ, ಆ ದಿವಾನ ಕಹಿ ಆಗ್ತಾ ಇದೆ ಅಂತ. ಅವನಿಗೆ ಎಷ್ಟೇ ಜನಗಳು ಬಂದು ಬೆಲ್ಲ ಸಿಹಿಯಾಗಿದೆ ಅಂತ ಹೇಳಿದರು, ಅದು ಆಭಾಸ ಜ್ಞಾನ. ಆ ಜ್ಞಾನಾಭಾಸದಿಂದ ತಿಕ್ತತಾ ಬುದ್ಧಿ, ನಾಲಿಗೆಯಲ್ಲಿ ಉಂಟಾಗಿರುವಂತ ತಿಕ್ತತ, ಒಗರಾಗಿರುವಿಕೆ ಅಥವಾ ಕಹಿಯಾಗಿರುವಿಕೆ ಎನ್ನುವಂತಹದ್ದು ಅಪನೋದಯಿತು, ತಳ್ಳಿ ಹಾಕಲು ಸಾಧ್ಯವಿಲ್ಲ. 10 ಜನ ಜ್ವರ ಪೀಡಿತ ರೋಗಿಗಳಿದ್ದಾರೆ, ಎಲ್ಲರಿಗೂ ನಾಲಿಗೆ ಕೆಟ್ಟೋಗಿದೆ, ಅವ್ರು ಏನ್ ಹಾಕಿದ್ರು ರುಚಿ ಬರ್ತಾ ಇಲ್ಲ. 10 ಜನಗಳಿಗೆ ಪಿತ್ತ ಏರ್ಬಿಟ್ಟಿದೆ, ಅವರಿಗೆ 10 ಜನಗಳಿಗೆ ನಾಲಿಗೆಗೆ ಬೆಲ್ಲ ಹಾಕಿ ಕಹಿ ಅಂತಾರೆ. ಎಷ್ಟೇ ನೀವವರಿಗೆ ಬೆಲ್ಲ ಸಿಹಿಯಾಗಿದೆ ಅಂತ ಉಪದೇಶ ಮಾಡಿದರೂ ಅದು ಜ್ಞಾನಾಭಾಸ. ಆ ಜ್ಞಾನಾಭಾಸದಿಂದ ಅವರಿಗೆ ನಾಲಿಗೆ ಮೇಲಿರುವಂತಹ ತಿಕ್ತತ ಹೋಗುತ್ತದೆಯಾ? ಏನ್ ಮಾಡಿದ್ರು ಅವಳಿಗೆ. ಆದ್ದರಿಂದ ಈ ದೃಷ್ಟಾಂತ ಸರಿಯಲ್ಲ. ನಾಪಿ ಗುಡಮಾಧುರ್ಯ ಜ್ಞಾನಾಭಾಸೇನ, ಬೆಲ್ಲ ಸಿಹಿಯಾಗಿದೆ ಎನ್ನುವ ಜ್ಞಾನಾಭಾಸದಿಂದ ತಿಕ್ತತಾ ಬುದ್ಧಿ
ಕೈಯಾಗಿದೆ ಎನ್ನುವಂತ ಅನುಭವ ಅಪನೋದಯಿತು ತಳ್ಳಿ ಆಗುವುದೇ ಸಾಧ್ಯವಿಲ್ಲ ಅಂದ್ಬಿಟ್ಟು ಒಂದಾದ ಅತಃ ಆದ್ದರಿಂದ ವಿಷಮಃ ಉಪನ್ಯಾಸ ವಿಷಮೋ ದೃಷ್ಟಾಂತ ನೀವು ಕೊಟ್ಟಂತಹ ದೃಷ್ಟಾಂತ ಸರಿಯಲ್ಲ. ಯಾವುದಕ್ಕೆ ದೃಷ್ಟಾಂತ? ಬ್ರಹ್ಮಜ್ಞಾನದಿಂದ ಅಧ್ಯಾಸ ಬಾಧಿತವಾದ ಮೇಲೂ ಅಧ್ಯಾಸವು ಸಂಸ್ಕಾರ ರೂಪದಿಂದ ಉಳಿದುಕೊಂಡಿರುತ್ತದೆ. ಅದೇನ್ ಮಾಡಿದ್ರು ಹೋಗುವುದಿಲ್ಲ, ಸಾಯುವವರೆಗೂ ಇರುತ್ತೆ. ಅದು ಹೋಗ್ಬೇಕಾದ್ರೆ ಪ್ರಸಂಖ್ಯಾನ ಮಾಡ್ತಾ ಇರ್ಬೇಕು. ಪ್ರತಿ ದಿವಸ ವೇದಾಂತ ಓದ್ತಾ ಇರ್ಬೇಕು. ಪ್ರತಿ ದಿವಸ ಅಹಂ ಬ್ರಹ್ಮಾಸ್ಮಿ ಜಪ ಮಾಡ್ತಾ ಇರ್ಬೇಕು. ಪ್ರತಿ ದಿವಸ ಸಮಾಧಿ ಹೋಗ್ಬೇಕು. ಯಾವಾಗ ಸಾಯ್ತಾನೋ ಸತ್ತ ಕೂಡಲೇ ಮೂಲ ವಿದ್ಯೆ ಹೋಗುತ್ತೆ, ಮೋಕ್ಷ ಸಿಕ್ಕುತ್ತೆ. ಇದು ದಡ್ಡತನ. ನೀವು ಕೊಟ್ಟಂತಹ ದೃಷ್ಟಾಂತವೇ ಸರಿಯಲ್ಲ ಅಂದ್ಬಿಟ್ಟು. ಅತಃ ಆದ್ದರಿಂದ ಉಪನ್ಯಾಸ ದೃಷ್ಟಾಂತ ವಿಷಮಃ ನತು ಸಮಃ. ಮೂಲ ವಿದ್ಯಾವಾದಿಗಳು ಕೊಡುತ್ತಿರುವಂತಹ ದೃಷ್ಟಾಂತ ಸರಿಯಲ್ಲ. ಬಾ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತೆ ಬರೀತಾ ಇದ್ದಾರೆ ಪೂಜ್ಯ. ಇದು ಬಹಳ ಗಹನವಾದ ವಿಚಾರ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಘನ ಪಂಡಿತರು ಮಹಾ ವಿದ್ವಾಂಸರು ಬರೆದಿರುವಂತ ಅದ್ಭುತವಾದ ವ್ಯಾಖ್ಯಾನಗಳು, ಪದ್ಮಪಾದಾಚಾರ್ಯರು ಬರೆದಿರುವಂತ ಪಂಚಪಾದಿಕ ವ್ಯಾಖ್ಯಾನ, ವಾಚಸ್ಪತಿ ಮಿಶ್ರರು ಬರೆದಿರುವಂತ ಭಾಮತಿ ವ್ಯಾಖ್ಯಾನ, ಆನಂದ ಗಿರಿಗಳು ಬರೆದಿರುವಂತ ನ್ಯಾಯ ನಿರ್ಣಯ ವ್ಯಾಖ್ಯಾನ, ಸರ್ವಜ್ಞಾತ್ಮ ಮುನಿಗಳು ಬರೆದಿರುವಂತ ಸಂಕ್ಷೇಪ ಶಾರೀರಿಕ ಎನ್ನುವ ವ್ಯಾಖ್ಯಾನ, ಚಿತ್ಸುಖಾಚಾರ್ಯರು ಬರೆದಿರುವಂತ ಭಾಷ್ಯಭಾವ ಪ್ರಕಾಶಿಕ ಎನ್ನುವ ವ್ಯಾಖ್ಯಾನ, ಅಪ್ಪಯ್ಯ ದೀಕ್ಷಿತರು ಬರೆದಿರುವಂತ ಶಾರೀರಿಕ ನ್ಯಾಯ ರಕ್ಷಾಮಣಿ ಎನ್ನುವಂತಹ ವ್ಯಾಖ್ಯಾನ, ಗೋವಿಂದಾನಂದ ಸರಸ್ವತಿಗಳು ಬರೆದಿರುವಂತ ರತ್ನಪ್ರಭಾ ವ್ಯಾಖ್ಯಾನ, ಅದ್ವೈತಾನಂದ ಸರಸ್ವತಿಗಳು ಬರೆದಿರುವಂತ ಬ್ರಹ್ಮ ವಿದ್ಯಾಭರಣ ಎನ್ನುವ ವ್ಯಾಖ್ಯಾನ, ಎಲ್ಲವೂ ಕೂಡ ವಿದ್ವತ್ತ ಪರಿಪೂರ್ಣವಾಗಿರುವ ಗ್ರಂಥಗಳು. 10th PhD, 11th PhD, 13th PhD ಗ್ರಂಥ. ಅವರೆಲ್ಲರೂ ತಪ್ಪಾಡಿದ್ದಾರೆ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಧ್ಯಯನ ಮಾಡಿ ಅಡಗಿಸಿಕೊಂಡು ಇದು ತಪ್ಪು ಸರಿಯಲ್ಲ ಅಂತ ಹೇಳಬೇಕಾದರೆ ಎಂಥ ಕೆಚ್ಚದ ಬೇಕ್ರಿ. ಒಬ್ಬೊಬ್ಬರು ಮಹಾತ್ಮರು, ಕೆಲವರು ಸನ್ಯಾಸಿಗಳು, ಕೆಲವು ಪಂಡಿತೋತ್ತಮರು ಇವತ್ತು ಈ ವ್ಯಾಖ್ಯಾನವನ್ನೇ ಎಲ್ಲರೂ ಅಧ್ಯಯನ ಮಾಡ್ತಾರೆ. ಈಗಿನ ಕಾಲದಲ್ಲಿ ಯಾರು ಶಾಂಕರಾದ್ವೈತ ವೇದಾಂತವನ್ನ ಅಧ್ಯಯನ ಮಾಡುತ್ತಿದ್ದಾರೆಯೋ, ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ಅಧ್ಯಯನ ಮಾಡುತ್ತಿದ್ದಾರೆಯೋ, ಎಲ್ಲ ವಿದ್ವಾಂಸರು ಕೂಡ ಈ ವ್ಯಾಖ್ಯಾನಗಳನ್ನ ಇಟ್ಟುಕೊಂಡು ವ್ಯಾಖ್ಯಾನಗಳ ಮುಖಾಂತರ ಬ್ರಹ್ಮಸೂತ್ರ ಭಾಷ್ಯವನ್ನು ಪಾಠ ಮಾಡ್ತಾ ಇದ್ದಾರೆ. ಇದು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅತ್ಯಂತ ಸಂಕಟದ ವಿಚಾರ. ಏನು ಅನ್ಯಾಯವಿದು? ಶಂಕರಾಚಾರ್ಯರು ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವಿದ್ಯಾ ಬಾಧಿತವಾಗುತ್ತದೆ, ಕೃತಗತ್ಯನಾಗುತ್ತಾನೆ ಎಂದು ಬರೆದಿದ್ದರೂ ಈ ಮೂಲ ವಿದ್ಯಾವಾದಿಗಳು ಅಷ್ಟರಿಂದ ಕೃತಾರ್ಥತೆ ಉಂಟಾಗುವುದಿಲ್ಲ. ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅವಿದ್ಯಾ ಸಂಸ್ಕಾರವಾದವನ್ನು ತಂದಿದ್ದಾರೆ. ಅದು ಸರಿಯಲ್ಲ. ಬಹಳ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು 50 ಜನ ವಿದ್ವಾಂಸರು ಕೂದಬೇಕು. ಬಯಾಸ್ ಇರಬಾರದು. ವಿದೌಟ್ ಬಯಾಸ್, ಪೂರ್ವಗ್ರಹ ಪೀಡೆ ಇಲ್ಲದೆ ಸುಗಮ ವ್ಯಾಖ್ಯಾನವನ್ನು ಓದ್ತಾ ಇದ್ರೆ ಎಲ್ಲರಿಗೂ ಬ್ರಹ್ಮಜ್ಞಾನ ಉಂಟಾಗ್ಬಿಡುತ್ತೆ ಸ್ವಾಮಿ. ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಕೃತಾರ್ಥರಾಗಿ ಜೀವನ್ ಮುಕ್ತರಾಗಿಬಿಡ್ತಾರೆ. ಮುಂದಕ್ಕೆ ಹೋಗ್ತೇನೆ. ಅತಃ ವಿಷಮಃ ಉಪನ್ಯಾಸ ವಿಷಮಃ ದೃಷ್ಟಾಂತ ವಿಷಮಂ ಉದಾಹರಣಂ. ಮೂಲ ವಿದ್ಯಾವಾದಿಗಳು ಕೊಟ್ಟಂತ ಉದಾಹರಣೆ ಸರಿಯಲ್ಲ. ಏತೇನ
ಈ ಸಂಸ್ಕಾರವಾದವನ್ನ ಖಂಡನೆ ಮಾಡಿದ್ದರಿಂದ ದ್ವಿಚಂದ್ರಾದಿ ಬುದ್ಧಿ ಅನುವೃತ್ತಿರಪಿ ವ್ಯಾಖ್ಯಾತಾವೇದಿತವ್ಯ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನನ್ನ ಸೌಭಾಗ್ಯ, ನನ್ನ ಅದೃಷ್ಟ, ನನ್ನ ಅಹೋಭಾಗ್ಯ ನನಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮೂಲಾವಿದ್ಯಾ ವಿಚಾರವನ್ನು, ಮೂಲಾವಿದ್ಯಾವಾದಿಗಳ ಸಿದ್ಧಾಂತವನ್ನು, ಅದರಲ್ಲಿರುವಂತಹ ಜೊಳ್ಳುಗಳನ್ನು ವಿಸ್ತಾರವಾಗಿ ಸುಸ್ಪಷ್ಟವಾಗಿ ತಿಳಿದುಕೊಟ್ಟಿದ್ದಾರೆ. ಗುರುಗಳ ಅನುಗ್ರಹದಿಂದ ನನಗೆ ಮೂಲಾವಿದ್ಯಾವಾದವು, ಮೂಲಾವಿದ್ಯಾವಾದದ ಜೊಳ್ಳುತನವು 110% ಅರ್ಥವಾಗಿದೆ. ನನ್ನಲ್ಲಿ ಹೇಳಕ್ ಹೋಗುದಿಲ್ಲ, ಬೇಡ ಅಂತಷ್ಟು. ಇನ್ನೊಂದು ವಿಷಯ ಹೇಳ್ತಾರೆ, ಮೂಲಾವಿದ್ಯಾವಾದಿಗಳ ಮತ ಬ್ರಹ್ಮವಿದ್ಯಾ ಬಂತು ಸರಿ, ಅವಿದ್ಯಾ ಹೋಯ್ತು ಸರಿ, ಆದರೂ ಕೂಡ ಸಂಸ್ಕಾರ ರೂಪದಿಂದ ಮೂಲಾವಿದ್ಯಾ ಇರುತ್ತದೆ ಎನ್ನುವುದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ದ್ವಿಚಂದ್ರಾದಿ ಬುದ್ಧಿ ಅನುವೃತ್ತಿ. ನಾನು ಜ್ಯೋತಿಷ್ಯ, ವ್ಯವಹಾರ ಚತುರ, ನನಗೆ ಗೊತ್ತು ಒಬ್ಬನೇ ಚಂದ್ರ ಇದ್ದಾನೆ. ಏಕಚಂದ್ರ ಸಮೋಹಂತಿ. ಇಡೀ ಪ್ರಪಂಚವನ್ನೆಲ್ಲ ಬೆಳಗುತ್ತಿರುವಂತಹ ಚಂದ್ರ ಒಬ್ಬನೇ, ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ ಅಂತ. ಪಂಚಮಿ ಸಪ್ತಮಿ ತಿಥಿ ಬಂದಿದೆ. ಇವತ್ತೇನು ಆಕಾಶದಲ್ಲಿ ನೋಡಿ, ಚಂದ್ರ ಅರ್ಧ ಚಂದ್ರ ಕಾಣಿಸ್ತಾರೆ, ಫುಲ್ ಚಂದ್ರ ಕಾಣಿಸ್ಬಾರ್ದು, ಅರ್ಧ ಚಂದ್ರ ಕಾಣಿಸ್ತಾ ಇದ್ದಾನೆ. ನಿಮಗೆ ಕಣ್ಣಿನಲ್ಲಿ ತಿಮಿರ ಇದ್ದರೆ, ಪೊರೆ ಇದ್ರೆ 2 ಚಂದ್ರ ಕಾಣಿಸುತ್ತೆ. ಉದಾಹರಣೆ ಕೊಡ್ತಾರೆ, ದ್ವಿಚಂದ್ರಾದಿ ಬುದ್ಧಿ ಅನುವೃತ್ತಿ. ನನಗೆ ಗೊತ್ತು ಒಬ್ಬನೇ ಚಂದ್ರ ಇದ್ದಾನೆ, 2 ಚಂದ್ರರಿಲ್ಲ. ಅಥವಾ ಪೂರ್ಣಿಮಾ ಚಂದ್ರನನ್ನೇ ನೋಡಿ, ಪೌರ್ಣಮಾಸ್ಯ ದಿವಸ ನಾವುಗಳು ಪೂರ್ವದಲ್ಲಿ ನೋಡಿದಾಗ ಚಂದ್ರ ಕಾಣಿಸ್ತಾನೆ. ನನ್ ಚೆನ್ನಾಗಿ ಗೊತ್ತು ಒಬ್ಬನೇ ಚಂದ್ರ ಇದ್ದಾನೆ. ಆದರೆ ಆ ಪೊರೆ ಎನ್ನುವಂತಹ ದೋಷವಿರುವುದರಿಂದ 2ನೇ ಚಂದ್ರ ಕಾಣಿಸ್ತಾ ಇದ್ದಾನೆ. 2ನೇ ಚಂದ್ರ ಕಾಣಿಸುತ್ತಿರುವುದು ನಿಜ. ಅವನಿಗೆ ಗೊತ್ತು ಏನಂತ, 2ನೇ ಚಂದ್ರ ಇಲ್ಲ, 2ನೇ ಚಂದ್ರ ಇಲ್ಲ ಎನ್ನುವ ಜ್ಞಾನವಿದ್ದರೂ ತಿಮಿರಾಪಹತ ಶಿಷ್ಯನಿಗೆ ಹೊರೆಯಿಂದ ಹೊಳೆಯಲ್ಪಟ್ಟಂತಹ ದೋಷವುಳ್ಳ ಕಣ್ಣುಳ್ಳವನಿಗೆ 2ನೇ ಚಂದ್ರ 2ನೇ ಚಂದ್ರ ಕಾಣಿಸ್ತಾ ಇದ್ದರು ಇಲ್ಲ ಅಂತ ಗೊತ್ತು. ಹೌದಾ? ಅದೇನು ದ್ವಿಚಂದ್ರಾದಿ ಬುದ್ಧಿ ದ್ವಿತೀಯ ಚಂದ್ರ ದೃಶ್ಯತೆ ತಥಾಪಿ ಅಹಂ ಜಾನಾಮಿ ಏಕ ಏವ ಚಂದ್ರಮಾಹ ಇತಿ. ಒಬ್ಬನೇ ಚಂದ್ರ ಎನ್ನುವುದು ಗೊತ್ತಿದ್ದರು ದೋಷದಿಂದ 2ನೇ ಬುದ್ಧಿ ಅನುವೃತ್ತಿ ನನ್ನ ಮನಸ್ಸಿನಲ್ಲಿ 2 ಚಂದ್ರ ಅಂತ ತೋರ್ತಾ ಇದೆ. ಅದರಂತೆ ನನಗೆ ಗೊತ್ತು ಅವಿದ್ಯಾ ಇಲ್ಲ ಅಂತ. ಆದರೂ ಕೂಡ ಸಂಸ್ಕಾರ ವಶಾತೆ, ಆ ಅವಿದ್ಯಾ ಸಂಸ್ಕಾರದ ವಶದಿಂದ ಅವನಿಗೆ ಮೂಲ ವಿದ್ಯೆ ಇದೆ ಅಂತ ಏನ್ ಹೇಳ್ತಾರೋ. ದ್ವಿಚಂದ್ರಾದಿ ಬುದ್ಧಿ ಅನುವೃತ್ತಿ ಏಕ ಏವ ಚಂದ್ರ ಇತಿ ಮಮ ನಿಶ್ಚಿತಂ ಜಾನಮಸ್ತಿ. ತಥಾಪಿ ಕೈಮೇಲಿಕ ದೋಷವತ್ವಾತೆ ದ್ವಿತೀಯ ಚಂದ್ರ ಬುದ್ಧಿಯನ್ನು ಬರ್ತದೆ. ಎಷ್ಟರ ನೋಡಿದ್ರು 2ನೇ ಚಂದ್ರ ಕಾಣಿಸ್ತಾ ಇದೆ, 2ನೇ ಚಂದ್ರ ಕಾಣಿಸ್ತಾ ಇದೆ. ದ್ವಿತೀಯ ಚಂದ್ರ 2ನೆಯ ಚಂದ್ರನ ಬುದ್ಧಿ ಅನುವೃತ್ತಿಯಾಗುವಂತೆ ಎಂದು ಏನ್ ವ್ಯಾಖ್ಯಾನವನ್ನು ಮಾಡಿದ್ದಾರೋ ಸಾ ವ್ಯಾಖ್ಯಾತ ಅಪಿ ಅದಕ್ಕೂ ಕೂಡ ಉತ್ತರ ಕೊಟ್ಟಂತೆ ಆಯಿತು. ಏತೇನ ಇದರಿಂದ ದ್ವಿಚಂದ್ರಾದಿ ಬುದ್ಧಿ ಅನುವೃತ್ತಿರಪಿ 2ನೇ ಚಂದ್ರನ ಬುದ್ಧಿ ಅನುವೃತ್ತವಾಗ್ತಾ ಇದೆಯಲ್ಲ ಎನ್ನುವಂತ ಉಪದೇಶವುಂಟು. ಅದನ್ನು ಕೂಡ ವ್ಯಾಖ್ಯಾತ ವೇದಿತವ್ಯ, ತಿರಸ್ಕೃತ ವೇದಿತವ್ಯ, ಅದನ್ನು ಕೂಡ ತಳ್ಳಿ ಹಾಕಿದಂತೆ ಆಯಿತು. ನ ಚ ವಿದ್ಯಾಫಲಂ
ತದಭ್ಯಾಸಾತ್ ಜನ್ಯತೆ ಇತಿ ಲೋಕೆ ದೃಷ್ಟಂ. ಇನ್ನೊಂದು ಪಾಯಿಂಟ್ 1, 2, 3, 4 ಯಾರಿಗೆ ನಿಜವಾಗಿ ಶಾಂಕರ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ತೀವ್ರತೆ ಉಂಟು, ಆಸಕ್ತಿ ಉಂಟು, ಮುಮುಕ್ಷುತ್ವ ಉಂಟು, ನಿಜವಾದ ಶ್ರದ್ಧಾ ಉಂಟು, ಅಂಥವರಿಗೆ ಈ ಸುಗಮ ವ್ಯಾಖ್ಯ ರಸಗೌಳ. ಮುಂದಕ್ಕೆ ಹೋಗೋಣ. ಇನ್ನೊಂದು ಭಾಗ ವಿದ್ಯಾಫಲಂ. ವಿದ್ಯೆಯ ಫಲ, ನನಗೆ ವಿದ್ಯಾ ಬರಬೇಕು, ಬಂತು. ಆ ವಿದ್ಯೆಯ ಫಲವು ತದಭ್ಯಾಸಾದ, ಆ ವಿದ್ಯೆಯ ಅಭ್ಯಾಸದಿಂದ ಉಂಟಾಗುತ್ತದೆ ಎಂದು ಲೋಕೆ ನ ದೃಷ್ಟಂ, ಲೋಕದಲ್ಲಿ ಕಂಡಿಲ್ಲ. ನಾನು ಬಹಳ ಕಷ್ಟಪಟ್ಟು MSc ಪಾಸ್ ಮಾಡಿದೆ. ಅದರ ಫಲ ಬರಬೇಕಾದ್ರೆ MSc ವಿದ್ಯೆಯನ್ನ ಮತ್ತೆ ಮತ್ತೆ ನಾನು ಅಭ್ಯಾಸ ಮಾಡ್ಬೇಕೆ? ಫಲವಾಗಿ ಹೋಯ್ತಲ್ಲ. ಫಲವಾದ ಮೇಲೆ ಅದನ್ನ ಪುನಃ ಅಭ್ಯಾಸ ಮಾಡ್ಬೇಕಾದಿಲ್ಲ. ನನಗೆ 4 + 4 8 ಗೊತ್ತಾಗೋಯ್ತು. 4 × 4 16 ಗೊತ್ತಾಯ್ತು. ಜ್ಞಾನವಾದ ಮೇಲೆ ಅದನ್ನು ನಾನು ಮತ್ತೆ ಮತ್ತೆ ಅಭ್ಯಾಸ ಮಾಡ್ಬೇಕಾದಿಲ್ಲ. ಅಡಿಗೆ ಮಾಡಿದ್ರೆ ಅನ್ನ ಮಾಡ್ಬೇಕು. ಅನ್ನ ಮಾಡ್ಬೇಕಾದ್ರೆ ಕಪ್ಪಲಲ್ಲಿ ನೀರಿಟ್ಟು ನೀರು ಕುದೀತಿರ್ಬೇಕು, ಅಕ್ಕಿ ತೊಳೆದು ಹಾಕ್ಬೇಕು. ಹಾಕಿದ್ರೆ ಅನ್ನವಾಗುತ್ತೆ ಅಂತ ಜ್ಞಾನ ಬಂತು, ವಿದ್ಯಾ ಉಂಟಾಯ್ತು. ವಿದ್ಯಾ ಉಂಟಾದ ಮೇಲೆ ಆ ವಿದ್ಯೆಯನ್ನ ಪುನಃ ಅಭ್ಯಾಸ ಮಾಡಬೇಕೆ? ಬೇಕಾಗಿಲ್ಲ. ನೋಡಿ, ವಿದ್ಯಾ ಫಲಂ, ವಿದ್ಯೆಯ ಫಲವು ತದಭ್ಯಾಸಾತ್, ವಿದ್ಯಾಭ್ಯಾಸಾತ್ ಜನ್ಯತೆ. ನಮಗೆ ವಿದ್ಯಾ ಬಂದುಬಿಡ್ತು. ವಿದ್ಯಾ ಬರುವುದಕ್ಕೆ ಬೇಕಾದ ಸಾಧನೆ ಮಾಡ್ಕೊಳ್ಳಿ. ಅನೇಕ ಸಾಧನೆಗಳನ್ನ ಮಾಡಿಕೊಂಡು ವಿದ್ಯಾವಂತನಾಗ. ವಿದ್ಯಾವಂತನಾದ ಮೇಲೆ, ವಿದ್ಯಾ ದಕ್ಕಿದ ಮೇಲೆ ಅದರ ಫಲ ಬರುವುದಕ್ಕೆ ಪುನಃ ವಿದ್ಯಾಭ್ಯಾಸವನ್ನ ಮಾಡುತ್ತಿರಬೇಕು ಎನ್ನುವಂತಹದ್ದು ಲೋಕೆ ನ ದೃಷ್ಟಂ, ಲೋಕದಲ್ಲಿ ಕಂಡಿಲ್ಲ. ವಿದ್ಯಾ ಬರುವುದಕ್ಕೆ ಸಾಧನ ಬೇಕು, ಒಪ್ಕೋತೇವೆ. ಸಾಧನ ಅನುಷ್ಠಾನ ಮಾಡಿ ದಿನ ಸ್ಕೂಲ್ಗೆ ಹೋಗಿ, ಪ್ರತಿದಿನ ಕಾಲೇಜ್ ಹೋಗಿ, ಪ್ರತಿದಿನ ಯೂನಿವರ್ಸಿಟಿಗೆ ಹೋಗಿ ವಿದ್ಯಾ ಸಂಪಾದನೆ ಮಾಡಿದ, ವಿದ್ಯಾವಂತನಾಗಿಬಿಟ್ಟ. ವಿದ್ಯಾ ಪರಿಪೂರ್ಣವಾಗಿ ಬಂತು. ಅದರ ಫಲ ಬರಬೇಕಾದ್ರೆ ಪುನಃ ವಿದ್ಯೆಯನ್ನ ಅಭ್ಯಾಸ ಮಾಡಬೇಕು. ಪ್ರತಿದಿನವೂ ಕೂಡ ಜಪ ಮಾಡಬೇಕು ಎನ್ನುವಂತಹದ್ದು ಲೋಕೇನ ದೃಷ್ಟಂ, ಲೋಕದಲ್ಲಿ ಕಂಡಿಲ್ಲ. ಬಹಳ ಚೆನ್ನಾಗಿದೆ. ಇದು ಹೇಳ್ತಾರೆ, ಇವರು ಅಭ್ಯಾಸ ಮಾಡಬೇಕು ಅಂತಾರೆ. ಎಂಥ ಮೂರ್ಖತನ. ಈ ಭಾಗ ತುಂಬಾ ಚೆನ್ನಾಗಿದೆ. ಬಾ, ಇನ್ನು ತುಂಬಾ ಬರೀತಾರೆ ಗುರುಗಳು. ಶ್ರೀರಾಮ್ ಜಯ ರಾಮ್, ರಾಮ ಇನ್ನು ಅದ್ಭುತ ಆಯ್ತು. ಹೋದ ನಾನು ಎಲ್ಲ ವಿಷಯ ಗೊತ್ತಾಗಿದೆ, ಗುರುಗಳ ಅನುಗ್ರಹದಿಂದ ಮನಸ್ಸಿಗೆ ನಾಟಿದೆ, ನಿಧಾನ ಹೆಚ್ಚು. ಯತ್ವಾಹು, ಒನ್ ಮೋರ್ ಪಾಯಿಂಟ್. ಯತ್ ತು ಆಹು, ಯತ್ತು ಪ್ರಸ್ತು ಯತ್ತು ಡಬಲ್ ತಗಾರ. ಯತ್ತು ಪ್ರಸ್ತಾಹು ಯತ್ವಾಹು. ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಯಾರು? ಮೂಲಾವಿದ್ಯಾವಾದಿಗಳು. ಮೂಲಾವಿದ್ಯಾವಾದಿಗಳು ಘಟ ಹೇಳಿದ್ದಲ್ಲ, 8 ಜನ ಘಟಾಂಘಟಿಗಳು, ಒಬ್ಬರಿಗಿಂತೊಬ್ರು ಸಮರ್ಥರು. ಗುರುಗಳು ಹೇಳ್ತಾ ಇದ್ದಾರೆ, ಇವರಾರಿಗೂ ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಜೀವನ್ಮುಕ್ತಿ ವಿಚಾರವಾಗಲಿ, ಬ್ರಹ್ಮ ವಿದ್ಯಾ ಮಹಿಮೆಯಾಗಲಿ ಅರ್ಥವಾಗಿಲ್ಲ. ಯತ್ವಾಹು, ಮತ್ತೊಂದು ವಿಚಾರವನ್ನ ಏನು ಹೇಳುತ್ತಾರೆಯೋ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಗುರು. ಏನು? ಷಡ್ಜಾದಿ ಸಾಕ್ಷಾತ್ಕಾರಾರ್ಥಂ ಅಭ್ಯಾಸೋ ದೃಷ್ಟ ಇತಿ, ತತ್ರ ಸಾಕ್ಷಾತ್ಕಾರ ಏವ ವಿದ್ಯಾ ನಾಪರಾ. ಅಬ್ಬಾ, ಮೂಲ ವಿದ್ಯಾವಾದಿಗಳು ಬ್ರಹ್ಮ ವಿದ್ಯಾ ಉಂಟಾದ ಮೇಲೆ
ಆ ಮೂಲ ವಿದ್ಯಾ ತೊಡಗುವುದಕ್ಕಾಗಿ ಅಭ್ಯಾಸ ಮಾಡ್ತಾ ಇರಬೇಕು. ಸಾಯುವವರೆಗೂ ಕೂಡ ಸತ್ತ ಮೇಲೆ ಮೂಲ ವಿದ್ಯಾ ಹೋಗುತ್ತೆ ಎನ್ನುವುದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಸಂಗೀತ ದೃಷ್ಟಾಂತ. ಷಡ್ಜಾಜ ಸಾಕ್ಷಾತ್ಕಾರಾರ್ಥಂ. ಒಬ್ಬನಿಗೆ ಸರಿಗಮ ಪದನಿ ಸಾಂತಿದೆ, ಒಂದು ಸ್ವರ, ಷಡ್ಜ ಸ್ವರ. ಷಡ್ಜದ ಸಾಕ್ಷಾತ್ಕಾರವಾಗಿ ಬೇಕಾದರೆ ಷಡ್ಜ ಸ್ವರ ಅವನಿಗೆ ಸಾಕ್ಷಾತ್ಕಾರವಾಗಿ ಇದು ಷಡ್ಜ ಸ್ವರ ಗೊತ್ತಾಗಬೇಕಾದರೆ ಏನ್ ಮಾಡ್ಬೇಕು ಅವನು? ತದಭ್ಯಾಸ. ಪ್ರತಿದಿನ ಬೆಳಿಗ್ಗೆ ಎದ್ದು ಆ ಸರಿಗಮ ಹೇಳ್ಕೊತ ಷಡ್ಜ ಸ್ವರವನ್ನು ಅಭ್ಯಾಸ ಮಾಡಿ. ಷಡ್ಜ ಸ್ವರ ಅಭ್ಯಾಸ ಮಾಡ್ತಾ ಬಂದರೆ ಅವನಿಗೆ ಷಡ್ಜ ಸ್ವರ ಸಾಕ್ಷಾತ್ಕಾರವಾಯಿತು. ಒಬ್ಬ ಹುಡುಗ ಸಂಗೀತ ವಿದ್ಯಾರ್ಥಿ ಗುರುಗಳೇ ಷಡ್ಜ ಸ್ವರ ಯಾವ್ದು ಹೋಗಿ ಕೇಳಿದ. ಇದು ಷಡ್ಜ ಸ್ವರ ಅಂತ ಹೇಳಿದ್ರು. ಅರ್ಥವಾಗ್ಲಿಲ್ಲ, ಅರ್ಥವಾಗ್ತಾ ಇಲ್ಲ ಅಂದ. ಒಂದ್ ಕೆಲಸ ಮಾಡಪ್ಪ, ಅರ್ಥವಾಗ್ಬೇಕಾದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಅಭ್ಯಾಸ ಮಾಡ್ತಾ ಬಾ ಅಂದ್ರು. ಒಂದು ತಿಂಗಳು ಅಭ್ಯಾಸ ಮಾಡ್ದ. ಆಗ ಅವನಿಗೆ ಷಡ್ಜ ಸ್ವರ ಸಾಕ್ಷಾತ್ಕಾರವಾಯಿತು. ಒಂದು ವರ್ಷ ಅಭ್ಯಾಸ ಮಾಡ್ದ. ಕನಸಿನಲ್ಲೂ ಕೂಡ ಅವನಿಗೆ ಷಡ್ಜ ಸ್ವರ ಹೋಗುವುದಿಲ್ಲ. ಷಡ್ಜ ಸ್ವರದ ಸಾಕ್ಷಾತ್ಕಾರವಾಗುವುದಕ್ಕಾಗಿ ಷಡ್ಜ ಸ್ವರವನ್ನ ಅಭ್ಯಾಸ ಮಾಡುವಂತೆ ಇಲ್ಲಿಯೂ ಕೂಡ ಮೋಕ್ಷ ಎನ್ನುವುದು, ಮುಕ್ತಿ ಎನ್ನುವುದು ಸಾಕ್ಷಾತ್ಕಾರವಾಗುವುದಕ್ಕಾಗಿ ಅವನು ಸಾಯುವವರೆಗೂ ಕೂಡ ಅಭ್ಯಾಸ ಮಾಡ್ತಾ ಇರಬೇಕು ಅಂತ ಹೇಳ್ತಾರಲ್ಲ ಅಂತಂದ್ರೆ ಅದರ ಬಗ್ಗೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ನೋಡಿ. ಷಡ್ಜ ಎಲ್ಲರಿಗೂ ಗೊತ್ತಿಲ್ಲ. ಸ್ವರ ಸಾಕ್ಷಾತ್ಕಾರವಾಗಬೇಕು. ಸ್ವರ ಸಾಕ್ಷಾತ್ಕಾರವಾಗಬೇಕಾದರೆ ಅಂಥವರು ಸಾಕ್ಷಾತ್ಕಾರಕ್ಕಾಗಿ ಅಭ್ಯಾಸ ಮಾಡಬೇಕು. ಅದರಂತೆ ಇಲ್ಲೂ ಮಾಡಬೇಕಲ್ಲ ಅಂದ್ರೆ ಆ ದೃಷ್ಟಾಂತವೇ ತಪ್ಪು, ಸರಿಯಲ್ಲ ಅಂತ ಹೇಳ್ತಾ ಇದ್ದ ಪೂಜ್ಯ ಸದ್ಗುರು. ಇದನ್ನ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಸರ್ವಾತ್ಮ ಸರ್ವದಿಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮೇ ಹೃದಯೇ ಪರಮಶಿವ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ.